ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಮನೆಯ ಆಟ ದಿನದಿಂದ ದಿನಕ್ಕೆ ಈಗ ರೋಚಕತೆಯನ್ನು ಹೆಚ್ಚಿಸಿಕೊಳ್ತಿದೆ. ಕಾರಣ, ಬಿಗ್ ಬಾಸ್ ಮನೆಯ ಆಟ ಇನ್ನೇನು ಹೆಚ್ಚು ದಿನಗಳ ಕಾಲ ಬಾಕಿ ಇಲ್ಲ. ಫೈನಲ್ಗೆ ಇನ್ನು ಹೆಚ್ಚು ವಾರಗಳು ಕೂಡ ಬಾಕಿ ಇಲ್ಲ. ಇನ್ನೇನು 2-3 ವಾರದ ಆಟ ಬಾಕಿ ಇರಬಹುದು. ಈ ಹಂತದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಈ ಬಾರಿಯ ಟ್ರೋಫಿ ಪಡಿತಾರೆ, ಯಾರು ಬಿಗ್ ಬಾಸ್ ಮನೆಯ ವಿನ್ನರ್ ಆಗ್ತಾರೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಹಾಗೆಯೇ ಈ ಸೀಸನ್ 11 ಇಲ್ಲಿವರೆಗೆ ಬಂದಂತಹ ರೀತಿ ಮತ್ತು ಈಗ ಸಾಗ್ತಿರುವಂಥ ರೀತಿಗೆ ಅಜಗಜಾಂತರ ವ್ಯತ್ಯಾಸವೂ ಕೂಡ ಕಾಣಿಸ್ತಿದೆ. ಈಗಾಗಲೇ ಈ ವಾರ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದ್ರ ಮೂಲಕ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಸಂಖ್ಯೆ 9ಕ್ಕೆ ಇಳಿಕೆಯಾಗಿದೆ. ಈಗ ಕಾಂಪಿಟೇಷನ್ ಇನ್ನಷ್ಟು ಹೆಚ್ಚಾಗಿದೆ. ಇನ್ನು ಮುಂದೆ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗೋದು ಅನ್ನುವಂತಹ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಕಾಡುವಂತೆಯೂ ಕೂಡ ಮಾಡಿದೆ. ಅದಕ್ಕೆ ಉತ್ತರವೂ ಕೂಡ ಈಗ ಸಿಗ್ತಾ ಇದೆ. ಹೌದು, ಯಾವಾಗ ಇಲ್ಲಿ ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಅದಾದ ಬಳಿಕ ನೆಕ್ಸ್ಟ್ ಹೋಗೋದು ಐಶ್ವರ್ಯ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಕಾರಣ, ಶಿಶಿರ್ ಮೇಲೆ ತೀರಾ ಡಿಪೆಂಡ್ ಆಗಿದ್ದಂಥ ಐಶ್ವರ್ಯ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಮೆಂಟಲಿ ವೀಕ್ ಆಗಿದ್ರು ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಈಗ ಐಶ್ವರ್ಯ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಾಯಿತು. ಈಗಿರುವಂಥದ್ದು ನೆಕ್ಸ್ಟ್ ಯಾರು ಅನ್ನೋಂಥದ್ದು. ಆ ನೆಕ್ಸ್ಟ್ ಯಾರು ಅನ್ನೋಂಥ ಪ್ರಶ್ನೆಗೂ ಕೂಡ ಬಹುಶಃ ಈಗ ಉತ್ತರ ಸಿಗ್ತಾ ಇದೆ. ಆಕೆಯ ಮಾತುಗಳು, ಆಕೆಯ ನಡವಳಿಕೆ, ಆಕೆ ಬಿಗ್ ಬಾಸ್ ಮನೆಯಲ್ಲಿ ವರ್ತಿಸ್ತಿರುವಂಥ ರೀತಿ, ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈಕೆ ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಮುಂದಿನ ಸ್ಪರ್ಧಿ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ಆಕೆ ಯಾರು? ಆಕೆ ಹೋಗೋದಕ್ಕೆ ಕಾರಣ ಏನು? ಆಕೆ ಮೆಂಟಲಿ ವೀಕ್ ಆಗಿರೋದು ಯಾಕೆ ಮತ್ತು ಹೇಗೆ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ನಾನು ಆರಂಭದಲ್ಲೇ ಹೇಳಿದಂತೆ ಬಿಗ್ ಬಾಸ್ ಮನೆಯ ಆಟ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಈ ಹಂತದಲ್ಲಿ ಬಿಗ್ ಬಾಸ್ ಮನೆಯಿಂದ ಶಾಕ್ಗಳ ಮೇಲೆ ಶಾಕು ಕಾದಿರುವಂಥದ್ದು ಸ್ವಾಭಾವಿಕ. ಈಗಾಗಲೇ ಬಿಗ್ ಬಾಸ್ ಮನೆಯಿಂದ 14ನೇ ವಾರಕ್ಕೆ ಈ ಐಶ್ವರ್ಯ ಸಿಂಧೋಗಿ ಆಟವನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಕಾರಣ, ಬಿಗ್ ಬಾಸ್ ಮನೆಯಿಂದ ಅನಿರೀಕ್ಷಿತವಾಗಿ ತೆರಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂತು. ಎಲಿಮಿನೇಟ್ ಆಗುವಂತಹ ಸ್ಥಿತಿ ಬಂತು. ಐಶ್ವರ್ಯ ಹೊರಗಡೆ ಹೋಗೋದು ಅಥವಾ ಹೊರಗಡೆ ಹೋಗಿರುವಂಥದ್ದು ಎರಡೂ ಕೂಡ ಅಚ್ಚರಿ ಏನಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಐಶ್ವರ್ಯ ಎಲಿಮಿನೇಟ್ ಆಗ್ತಾರೆ ಅನ್ನುವಂತಹ ಮುನ್ಸೂಚನೆ ಮೊದಲೇ ಸಿಕ್ಕಿತ್ತು. ಯಾವಾಗ ಅಂತ ಹೇಳಿದರೆ, ಯಾವಾಗ ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಅದಾದ ಬಳಿಕ ಆಕೆ ಇದ್ದಂಥ ರೀತಿ ಮತ್ತು ಆಕೆ ನಡವಳಿಕೆಗಳನ್ನು ಗಮನಿಸಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಐಶ್ವರ್ಯ ಇನ್ನು ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ. ಯಾಕೆ ಅಂತೇಳಿ ಕೇಳಿದರೆ, ಬಹುತೇಕ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಬಹುತೇಕ ದಿನಗಳು ಐಶ್ವರ್ಯ ಮತ್ತು ಈ ಶಿಶಿರ್ ಶಾಸ್ತ್ರಿ ತುಂಬ ಅಂಟಿಕೊಂಡೇ ಇದ್ದರು. ಅವರು ಸ್ನೇಹಿತ ರೀತಿಯೇ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಆ ಸ್ನೇಹದ ಪರಿಮಿತಿಯನ್ನು ಮೀರಿ ಇವರಿಬ್ಬರು ಕೂಡ ಅಂಟ್ಕೊಂಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಸುದೀಪ್ ಒಂದು ದಿನ ಎಚ್ಚರಿಕೆಯನ್ನು ಕೊಡೋವರೆಗೂ ಕೂಡ ಇವರು ಬಹುತೇಕ ಮೈಮೇಲೆ ಬಿದ್ದೆ ಮಾತನಾಡ್ತಾ ಇದ್ರು. ಒಬ್ಬರ ಕೈಯನ್ನು ಇನ್ನೊಬ್ಬರು ಹಿಡ್ಕೊಳ್ಳೋದು, ಬಹುತೇಕ ಒಬ್ರಿಗೊಬ್ಬರು ಅಂಟ್ಕೊಂಡು ಕೂರುವಂಥದ್ದು, ಜೊತೆಗೆ ಒಬ್ಬರ ತೊಡೆ ಮೇಲೆ ಮತ್ತೊಬ್ಬರು ಮಲಗುವಂಥದ್ದು, ಏನೇ ಇದ್ರೂ ಕೂಡ ತಪ್ಕೊಳ್ಳೋದು ಅಪ್ಕೊಳ್ಳೋದು, ಇದೇ ಬಿಗ್ ಬಾಸ್ ಮನೆಯ ಆಟ ಅನ್ನೋ ರೀತಿಯಲ್ಲೂ ಕೂಡ ಆಟ ಆಡ್ತಾಯಿದ್ರು. ಅಷ್ಟು ಮಾತ್ರವಲ್ಲ, ಜೋಡಿಯಾಗಿದ್ದಂಥ ಸಂದರ್ಭದಲ್ಲಿ ಆಟವನ್ನು ಕೂಡ ಮರೆತಿದ್ರು. ಇನ್ನೂ ಕೂಡ ನೀವು ಆಟ ಮರೆತರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಕಾಲ ಸನ್ನಿಹಿತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಸುದೀಪ್ ಕೊಟ್ಟ ಬಳಿಕ 2-3 ವಾರಗಳ ಕಾಲ ಸ್ವಲ್ಪ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ಸ್ಥಿತಿಯನ್ನು ಕಾಪಾಡಿಕೊಂಡ್ರು. ಅಂದರೆ ಆ ಸಂದರ್ಭದಲ್ಲಿ ಇವರ ಅದೃಷ್ಟ ಕೈ ಹಿಡಿತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಅವತ್ತೇ ಹೋಗಬೇಕಾಗಿತ್ತು. ಯಾವಾಗ ಸುದೀಪ್ ವಾರ್ನಿಂಗ್ ಕೊಟ್ಟರು ನೋಡಿ, ಅದರ ನೆಕ್ಸ್ಟ್ ವೀಕೆ ಐಶ್ವರ್ಯ ಮತ್ತು ಇಲ್ಲಿ ಈ ಶಿಶಿರ್ ಶಾಸ್ತ್ರಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕಾಗಿತ್ತು. ಬಟ್ ಫಾರ್ಚುನೇಟ್ಲಿ ಇವರ ಅದೃಷ್ಟ ಗಟ್ಟಿಯಾಗಿತ್ತು. ಏನೇನೋ ಬೆಳವಣಿಗೆಗಳು ನಡೆದು ಅವರು ಇವರು ಅದು ಇದು ಅಂತ ಹೇಳಿಬಿಟ್ಟು ಮತ್ತೆ 1-2 ವಾರಗಳ ಸಮಯಾವಕಾಶ ಯಾರಿಗೆ? ಶಿಶಿರ್ಗೆ ಸಿಕ್ತು. ಶಿಶಿರ್ ಆ ನಂತರ ಎಲಿಮಿನೇಟ್ ಕೂಡ ಆದರು. ಶಿಶಿರ್ ಯಾವಾಗ ಹೊರಗಡೆ ಹೋದರೂ ಐಶ್ವರ್ಯ ಮೆಂಟಲಿ ವೀಕ್ ಆಗಿದ್ದಾನೆ ಅನ್ನೋದು ಆಕೆಯ ನಡವಳಿಕೆಯಿಂದ ಗೊತ್ತಾಗ್ತಿತ್ತು. ಆಕೆ ಮಾತನಾಡ್ತಿದ್ದಂಥ ಶೈಲಿ ಇರ್ಬೋದು, ಮಾತನಾಡ್ತಿದ್ದಂಥ ರೀತಿ ಇರ್ಬೋದು, ಪದಗಳಿರ್ಬೋದು, ಜೊತೆಗೆ ವರ್ತಿಸ್ತಿದ್ದಂಥ ರೀತಿ ನೀತಿಗಳಿರ್ಬೋದು, ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಆಕೆಯೂ ಕೂಡ ಎಲ್ಲೋ ಡಿಸ್ಟರ್ಬ್ ಆಗಿದ್ದಾರೆ ಮೆಂಟಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಸೊ ದಟ್ಟು ಮೊದಲ 1-2 ದಿನಗಳು ಕಾಲ ವೀಕ್ ಆಗಿದ್ದಂಥ ಐಶ್ವರ್ಯ ವಾಪಸ್ ಬರ್ತಾರೇನೋ ಅಂತೇಳಿ ಅಂದ್ಕೊಂಡ್ರೆ ಇಲ್ಲ, ಆಗಲಿಲ್ಲ. ಆದರೆ ಅದರ ಪರಿಣಾಮವಾಗಿ ಸುದೀಪ್ ಅವತ್ತು ಎಚ್ಚರಿಕೆ ಕೊಟ್ಟಂತೆ ಅವತ್ತೇ ಹೇಳಿದರು, ಸುದೀಪ್ ನೀವು ಹೀಗೆ ಆಡ್ತಾ ಇದ್ದರೆ ಮುಂದೊಂದು ದಿನ ಅಥವಾ ಮುಂದಿನ ವಾರದಲ್ಲೇ ನೀವು ನನ್ನ ಎದುರುಗಡೆ ಇಲ್ಲಿ ಬಂದು ನಿಲ್ಲೋದ್ರಲ್ಲಿ ಡೌಟ್ ಇಲ್ಲ ಅಂಥೇಳಿ ಹೇಳಿದರು. ಅದಕ್ಕೆ ಪೂರಕ ಎನ್ನುವಂತೆ ಈಗ ಶಿಶಿರ್ ಬಳಿಕ ಐಶ್ವರ್ಯ ಇಬ್ಬರು ಕೂಡ ಹೋಗಿದ್ದಾರೆ. ಈ ನಡುವೆ ಸುರೇಶ್ ಹೋಗಿದ್ದಾರೆ, ಗೋಲ್ಡ್ ಸುರೇಶ್. ಬಟ್ ಗೋಲ್ಡ್ ಸುರೇಶ್ ಕಾರಣನೇ ಬೇರೆ, ಇವರ ಕಾರಣನೇ ಬೇರೆ, ಶಿಶಿರ್ ಮತ್ತು ಐಶ್ವರ್ಯ ಕಾರಣನೇ ಬೇರೆ.
ಈಗ ಅಸಲಿ ವಿಚಾರಕ್ಕೆ ಬರೋಣ. ಸರಿ, ಐಶ್ವರ್ಯ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಾಯಿತು. ಈಗ ಈ ವಿಚಾರವನ್ನು ನಾನು ಯಾಕೆ ಇಷ್ಟೆಲ್ಲ ಎಳಿತಿದ್ದೀನಿ ಅಂತೇಳಿ ಕೇಳಿದರೆ ಅದಕ್ಕೆ ಕಾರಣ ಇದೆ. ಕಾರಣ, ಐಶ್ವರ್ಯ ಹೇಗೆ ಶಿಶಿರ್ ಹೋದ ಬಳಿಕ ಡಿಪ್ರೆಷನ್ಗೆ ಹೋಗಿ ಒಂದು ರೀತಿಯಲ್ಲಿ ಮೆಂಟಲಿ ವೀಕ್ ಆಗಿದ್ದರು, ಅದೇ ರೀತಿ ಈಗ ಮತ್ತೊಬ್ಬ ಸ್ಪರ್ಧಿಯು ಕೂಡ ಮೆಂಟಲಿ ವೀಕ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಆಕೆಯ ಮಾತುಕತೆಗಳನ್ನು ಮತ್ತು ಆಕೆಯ ಬಿಹೇವಿಯರ್ಗಳನ್ನು ಗಮನಿಸಿದ್ರೆ ಗೊತ್ತಾಗ್ತಿದೆ. ಆಕೆ ಬೇರೆ ಯಾರೂ ಅಲ್ಲ, ಅದೇ ಮೋಕ್ಷಿತಾ ಪೈ. ಹೌದು, ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯ ಆಟದ ರೀತಿ ನೀತಿಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ನಂಬಿಕೆ ನಮ್ಮೆಲ್ಲರದ್ದು ಕೂಡ ಆಗಿತ್ತು. ಆದರೆ ಈಗ ಮೋಕ್ಷಿತಾ ಪೈ ನಡೆದುಕೊಳ್ಳುತ್ತಿರುವಂಥ ರೀತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಮೋಕ್ಷಿತಾ ಪೈ ಮೆಂಟಲಿ ವೀಕ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದನ್ನು ಯಾವಾಗ ಐಶ್ವರ್ಯ ಹೊರಗಡೆ ಹೋದರೂ ಅದಾದ ಬಳಿಕ ತಕ್ಷಣಕ್ಕೆ ಹೇಳಿದ್ದಾರೆ. ನನಗೆ ಜೊತೆಗೆ ಇದ್ದಂತಹ ಗೆಳತಿ ಒಬ್ಬಳು, ಅದು ಐಶ್ವರ್ಯ, ಅವಳು ಕೂಡ ಹೊರಗಡೆ ಹೋದ್ಲು ಅನ್ನೋದನ್ನು ಇಲ್ಲಿ ಅವರು ಸೂಕ್ಷ್ಮವಾಗಿ ಹೇಳೋದು ಮಾತ್ರವಲ್ಲದೆ ಇಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಏನು, ನಾನು ಇನ್ನೂ ಸ್ವಲ್ಪ ವೀಕ್ ಆಗ್ತೀನಿ ಅಂತೇಳಿ ಅನಿಸುತ್ತೆ ಅಂತೇಳಿ. ಅಂದರೆ ಸತ್ಯನೂ ಕೂಡ ಮೆಂಟಲಿ ವೀಕ್ ಆಗಿದ್ದಾರೆ ಅನ್ನೋದಕ್ಕೆ ಮತ್ತು ಒಟ್ರಾಶಿ ಬಾಯಿಗೆ ಬಂದಂತೆ ಏನೇನೋ ಮಾತನಾಡ್ತಿದ್ದಾರೆ. ಆ ತಲೆಗೂ ಮತ್ತು ಬಾಯಿಗೂ ಆ ಕನೆಕ್ಷನ್ ಏನಿದೆ ನೋಡಿ, ಅದು ಕಟ್ಟಾಗಿದೆ ಬಹುಶಃ ಅಂತೇಳಿ ಈಗ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಆಕೆ ವರ್ತಿಸ್ತಿರುವಂಥ ರೀತಿಯನ್ನು ಗಮನಿಸಿದ್ರೆ ಇಲ್ಲ ಸಲ್ಲದ ವಿಚಾರಗಳನ್ನು ಎತ್ಕೊಂಡು ಕಿರಿಕ್ ಮಾಡ್ತಾ ಇದ್ದಾರೆ. ಫಾರ್ ಒಂದು ಎಕ್ಸಾಂಪಲನ್ನು ನಿಮಗೆ ಕೊಡೋದು ಅಂತ ಆದರೆ ಸೋಮವಾರ ನಡೆದಂಥ ಒಂದು ಘಟನೆಯನ್ನು ನಿಮಗೆ ನಾನು ಕೊಡಬಹುದು. ಏನು ಅಂತ ಹೇಳಿದರೆ, ಗೌತಮಿ ಮತ್ತು ಮಂಜು ಗೆಳೆಯ ಗೆಳತಿಯಾಗಿ ಬಿಗ್ ಬಾಸ್ ಮನೆಯ ಒಳಗಡೆ ಯಾವ ರೀತಿ ಇದ್ದಾರೆ ಅನ್ನೋದು ಬಹುಶಃ ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ. ಆದರೆ ಇವರಿಬ್ಬರೇ ಈಗ ಈ ಮೋಕ್ಷಿತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಇಬ್ಬರು ಕೂಡ ಒಟ್ಟಿಗೇನೆ. ಯಾಕಂತ ಹೇಳಿದ್ರೆ, ನಿನಗೆ ಸಂಬಂಧ ಇಲ್ಲದಿರೋ ವಿಚಾರದ ಬಗ್ಗೆ ನಿನಗೆ ಯಾಕೆ ತಲೆನೋವಮ್ಮ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದು ಪ್ರಾಕ್ಟಿಕಲಿ ಸತ್ಯನೂ ಕೂಡ ಹೌದು. ಏನಾಯಿತು ಅಂತ ಹೇಳಿದ್ರೆ, ಭಾನುವಾರ ರೀಸನ್ ಕೊಡುವಂಥ ಹಂತದಲ್ಲೂ ಕೂಡ, ಅಂದರೆ ಪ್ಲೇಟ್ ಇಟ್ಟು ರೀಸನ್ ಕೊಡುವಂಥ ಹಂತದಲ್ಲೂ ಕೂಡ ಈ ವಿಚಾರವನ್ನು ಇದೇ ಮೋಕ್ಷಿತ ಹೇಳ್ತಾರೆ. ಈ ಉಗ್ರ ಮಂಜು ನಾವೆಲ್ಲರೂ ಕೂಡ ಮಾತನಾಡಿದರೆ ಬಾಯಿಗೆ ಕೊಡ್ತಾರೆ, ಗೌತಮಿ ಮಾತನಾಡಿದರೆ ತಲೆ ಕೆಳಗೆ ಹಾಕ್ಕೊಂಡು ತೆಪ್ಪು ಕೂತಿರ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಇದನ್ನು ಬದಲಾಯಿಸ್ಕೊಳ್ಬೇಕು 2025ರಲ್ಲಿ ಅಂತೇಳಿ ಮೋಕ್ಷಿತ ಹೇಳ್ತಾರೆ. ಇದಾದ ಬಳಿಕ ಇದೇ ವಿಚಾರವನ್ನು ಮುಂದೆಯೂ ಕೂಡ ಪ್ರಸ್ತಾಪವನ್ನು ಮಾಡ್ತಾರೆ. ಆದರೆ ಮಂಜು ಮತ್ತು ಗೌತಮಿಗೆ ಇದು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡುತ್ತೆ. ಸೊ ದಟ್ ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಗೌತಮಿಯನ್ನು ಇಲ್ಲಿ ಮಾತಾಡಿಸುವಂತಹ ಮಂಜಣ್ಣ ಅದೇ ಸ್ಥಳಕ್ಕೆ ಮೋಕ್ಷಿತಗಳನ್ನು ಕೂಡ ಕರೆದು ಕೇಳ್ತಾರೆ, ಏನಮ್ಮ ನಿನ್ನ ಸಮಸ್ಯೆ ಏನು, ನೀನು ಯಾಕೆ ಆ ರೀತಿ ಹೇಳಿದೆ ಅಂತೇಳಿ. ಆನಂತರ ಗೌತಮಿಯನ್ನು ಕೂಡ ಕ್ಲಾಸ್ ತೆಗೆದುಕೊಳ್ತಾರೆ, ಮಂಜಣ್ಣನೂ ಕೂಡ ಕ್ಲಾಸ್ ತೆಗೆದುಕೊಳ್ತಾರೆ. ನೋಡಿ, ನಾವಿಬ್ಬರು ಜಗಳ ಆಡ್ತೀವೋ, ನಾವಿಬ್ಬರು ಚೆನ್ನಾಗಿರ್ತೀವೋ ಅದು ನಮಗೆ ಸಂಬಂಧಪಟ್ಟಿತ್ತು. ನಾನು ಅವರು ಮಾತನಾಡಿದ ತಕ್ಷಣ ಮಾತನಾಡ್ತೀನೋ ಬಿಡ್ತೀನೋ ಅಥವಾ ಮೌನವಾಗಿರ್ತಾನೋ ಅದು ನನ್ನ ವೈಯಕ್ತಿಕ ವಿಚಾರ. ಅದನ್ನು ಇಟ್ಕೊಂಡು ನಿಮಗೇನಾಗಬೇಕು, ನಿಮ್ಮ ಜೀವನ ಏನಿದೆ, ನಿಮ್ಮ ನಿರ್ಧಾರ ಏನಿದೆ, ನಿಮ್ಮದು ಏನಿದೆ ಅಷ್ಟೇ ನೀವು ನೋಡ್ಕೊಳ್ಳಿ. ಅದು ಬಿಟ್ಕೊಂಡು ಇಲ್ಲ ಸಲ್ಲದ ವಿಚಾರಗಳಿಗೆ ಮತ್ತು ಇನ್ನೊಬ್ಬರ ವಿಚಾರಗಳಿಗೆ ನೀವು ಯಾಕೆ ಮೂಗು ತೋರಿಸ್ತೀರಾ? ಅದು ನನ್ನ ವೈಯಕ್ತಿಕ ವಿಚಾರ. ಅನಂತರ ಮನೆಯವರೆಲ್ಲರೂ ಕೂಡ ಮಾತನಾಡಿದರು ಅಂತೇಳಿ ಹೇಳ್ತೀರಾ. ಬಟ್ ಮನೆಯವ್ರ ಹತ್ರ ಯಾರ ಹತ್ರ ಆ ವಿಚಾರವನ್ನು ಕೇಳಿದ್ರೆ ಯಾರು ಕೂಡ ಆ ವಿಚಾರವನ್ನು ಮಾತನಾಡಿಲ್ಲ ಅಂತೇಳಿ ಮಂಜಣ್ಣ ಕೇಳಿದಂಥ ಸಂದರ್ಭದಲ್ಲಿ ಬರುತ್ತೆ. ಹಾಗಿದ್ರೆ ಮೋಕ್ಷಿತ ಇಲ್ಲಿ ಏನೋ ಒಂದನ್ನು ಹೇಳೋಕ್ಕೋಗಿ ಏನೋ ಒಂದು ಮಾಡ್ಕೊಳ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆ ಸಂದರ್ಭದಲ್ಲಿ ಸುಳ್ಳೋ ಸತ್ಯನೋ ಏನೋ ಒಂದು ಹೇಳಬೇಕು, ಹೇಳಿದ್ದಾರೆ. ಆನಂತರ ಅದಕ್ಕೆ ಸ್ವಲ್ಪ ತಿಪ್ಪೆ ಸಾರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿದ್ದಾರೆ. ಬಟ್ ಅದಕ್ಕೂ ಕೂಡ ಇಲ್ಲಿ ಮೋಕ್ಷಿತ ಬಲಿಯಾಗಿದ್ದಾರೆ. ಈಗಾಗಲೇ 2-3 ವಿಚಾರದಲ್ಲಿ ಮೋಕ್ಷಿತ ಕಣ್ಣೀರನ್ನು ಸುರಿಸ್ಕೊಂಡು ಕೂತಿದ್ದಾರೆ. ಇವ್ರದ್ದೆಲ್ಲ ಏನು ಸ್ಟ್ರಾಟಜಿ ಅಂತ ಹೇಳಿದ್ರೆ, ಕಣ್ಣೀರು ಹಾಕಿದ ತಕ್ಷಣ ಜನರು ಕರಗಿಬಿಡ್ತಾರೆ, ತಮಗೆ ಓಟ್ ಬಿದ್ದುಬಿಡುತ್ತೆ ಅನ್ನುವಂತಹ ಮೆಂಟಲಿಟಿನೋ ಏನೋ ಗೊತ್ತಿಲ್ಲ. ಏನಾದರೂ ಒಂದು ತಪ್ಪು ಮಾಡೋದು, ಏನಾದರೂ ಒಂದು ಎಡವಟ್ಟು ಮಾಡೋದು, ಕಣ್ಣೀರು ಹಾಕ್ಬಿಡೋದು. ಅಂದರೆ ಇವರೇ ಸರಿ ಅಂತ ಹೇಳ್ಬಿಟ್ಟು ಸಾಧಿಸಿಬಿಡೋದಾ ಏನು ಉದ್ದೇಶನೋ ಗೊತ್ತಿಲ್ಲ. ಬಟ್ ಈ ರೀತಿಯಾದಂಥ ಒಂದು ಕೆಟ್ಟ ನಡವಳಿಕೆ ಇವ್ರದ್ದು ಹೆಚ್ಚಾಗಿ ಕಾಣಿಸ್ತಿದೆ. ಇನ್ನು ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ, ಮಂಜಣ್ಣ ಮತ್ತು ಗೌತಮಿ ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಅದು ಅವರಿಬ್ಬರ ಸಂಬಂಧ. ಮೋಕ್ಷಿತಗೆ ಅದರ ನಡುವೆ ಹೋಗಿ ಮೂಗು ತೂರಿಸುವಂಥ ಯಾವ ಅವಶ್ಯಕತೆಗೂ ಇಲ್ಲ. ಅದನ್ನು ನೇರವಾಗಿ ಗೌತಮಿ ಕೂಡ ಹೇಳಿದ್ದಾರೆ, ಮಂಜಣ್ಣ ಕೂಡ ಹೇಳಿದ್ದಾರೆ. ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಮೋಕ್ಷಿತ ಕಾಲು ಕೆರೆದು ಹೋಗ್ತಾ ಇದ್ದಾರೆ ಕೆಲವೊಂದು ವಿಚಾರಗಳಿಗೆ. ಅವ್ರಿಗೆ ಸಂಬಂಧ ಇಲ್ಲದಿರುವಂಥ ವಿಚಾರ, ಅದರ ಬಗ್ಗೆ ಯಾಕೆ ಹೋಗ್ತಾರೋ, ಯಾಕೆ ಮಾತನಾಡ್ತಾರೋ ಗೊತ್ತಾಗ್ತಿಲ್ಲ. ಇದಕ್ಕೆ ಹೇಳಿದ್ದು ಮೆಂಟಲಿ ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗ್ತಿದ್ದಾರೆ. ಅದರಲ್ಲೂ ಕೂಡ ಐಶ್ವರ್ಯ ಹೋದ ಬಳಿಕ ಇನ್ನಷ್ಟು ವೀಕ್ ಆಗ್ತಿದ್ದಾರೆ. ಏನು ಮಾತನಾಡ್ತಿದ್ದೇನೆ, ಏನು ಮಾತನಾಡಬಾರ್ದು ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲದಂತೆ ವರ್ತನೆಯನ್ನು ಮಾಡ್ತಿದ್ದಾರೆ. ಇವೆಲ್ಲವನ್ನು ಕೂಡ ನೋಡಿದ್ರೆ ಬಹುಶಃ ಮುಂದಿನ ವಾರ ಐಶ್ವರ್ಯ ಜಾಗದಲ್ಲಿ ಇದೇ ಮೋಕ್ಷಿತ ನಿಲ್ಲೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಹೀಗಾಗಿ 1 by 1 ವಿಕೆಟ್ ಹೋಗುತ್ತೆ, ಕ್ಲಿಯರಾಗಿ ಗೊತ್ತಾಗ್ತಿದೆ. ಬರೆದಿಟ್ಕೊಳ್ಳಿ, ಮುಂದಿನ ನಾಮಿನೇಷನ್ ಆದಂಥ ಸಂದರ್ಭದಲ್ಲಿ ಗೌತಮಿ ಹೇಗೆ ಇಲ್ಲಿ ಮೋಕ್ಷಿತೆಗೆ
ಹಿಗ್ಗಮುಗ್ಗ ಕ್ಲಾಸನ್ನು ತೆಗೆದುಕೊಂಡ್ರೋ, ಮಂಜಣ್ಣ ಹೇಗೆ ಕ್ಲಾಸ್ ತೆಗೆದುಕೊಂಡ್ರೋ ಉಳಿದವರು ಕೂಡ ಕ್ಲಾಸ್ ತೆಗೆದುಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ. ಜೊತೆಗೆ ಇನ್ನಷ್ಟು ಈಕೆಯ ಮೊಂಡುವಾದ ಹೆಚ್ಚಾಗೋದ್ರಲ್ಲೂ ಕೂಡ ಅನುಮಾನ ಇಲ್ಲ. ಯಾರ್ದು ಮೋಕ್ಷಿತದ್ದು. ಇದರ ಪರಿಣಾಮ ಮುಂದಿನ ವಾರ ಐಶ್ವರ್ಯ ಜಾಗದಲ್ಲಿ ಇದೇ ಮೋಕ್ಷಿತ ಇದ್ದರೂ ಕೂಡ ಅಚ್ಚರಿ ಏನಿಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನಿಮಗೂ ಕೂಡ ಹಾಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.